ನಾವು ತುಂಬಾ ಜನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ದೊಡ್ಡ ಬಿಸ್ನೆಸ್ ವುಮನ್ ಆಗಬೇಕು, ತುಂಬಾ ಒಳ್ಳೆ ಪ್ರಾಫಿಟ್ನ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಆದರೆ ಸ್ಟಾರ್ಟ್ ಮಾಡಿದ ಕೆಲವೇ ದಿನದಲ್ಲೇ ಅದನ್ನ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನಾವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ನಮ್ಮ ಹತ್ರ ಇರಲ್ಲ. ಆ್ಯಂಡ್ ನಾವು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಆ ಬಿಸ್ನೆಸ್ನ ಹೆಂಗೆ ರನ್ ಮಾಡಬೇಕು, ಹೆಂಗೆ ರನ್ ಮಾಡ್ತಾ ಅದನ್ನ ಹೆಂಗೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಮಾಡಬೇಕು ಅಂತ ನಮಗೆ ಗೊತ್ತಿರಲ್ಲ. ಈ ಒಂದು ಕನ್ಫ್ಯೂಷನಲ್ಲಿ ನಾವು ಯಾವುದ್ಯಾವುದೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ತುಂಬ ಸತಿ ಲಾಸ್ನ ಅನುಭವಿಸಿರ್ತೀವಿ. ಆ್ಯಂಡ್ ಇನ್ನೂ ಕೆಲವರು ಈ ಕನ್ಫ್ಯೂಷನಲ್ಲಿ ಯಾವ ಬಿಸ್ನೆಸ್ಸು ಬೇಡವೇ ಬೇಡ ಅಂತ ಬೇರೆ ಕಡೆ ಕೆಲಸನ ಮಾಡ್ತಾ ಇರ್ತಾರೆ. ನಿಮ್ಮೆಲ್ಲರ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಟಾಪ್ 3 ಬಿಸ್ನೆಸ್ ಬಗ್ಗೆ ನಾನು ಹೇಳ್ತೀನಿ. ಈ 3 ಬೆಸ್ಟ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಕೂಡ ಸೂಪರ್ ಬೆಸ್ಟ್ ಆಗುತ್ತೆ ಆ್ಯಂಡ್ ಸೂಪರ್ ಪ್ರಾಫಿಟ್ನ ಮಾಡುತ್ತೆ. ನಾನು ಇವಾಗ ಹೇಳ್ತಿರುವಂಥ 3 ಬೆಸ್ಟ್ ಬಿಸ್ನೆಸ್ ಅಲ್ಲಿ ಲಾಸು ಕಮ್ಮಿ, ಪ್ರಾಫಿಟು ಜಾಸ್ತಿ. ಯಾಕಂದ್ರೆ ಈ 3 ಬಿಸ್ನೆಸ್ಗೆ ಇರುವಂಥ ಡಿಮ್ಯಾಂಡು ಬೇರೆ ಯಾವ ಬಿಸ್ನೆಸ್ಗೂ ಇಲ್ಲ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಆಂಕರ್ ಕಿಶೋರ್. ನಾನು ಅವಾಗಲೇ ಹೇಳಿದ್ನಲ್ಲ, ಈ 3 ಬಿಸ್ನೆಸ್ಗೆ ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ ಆ್ಯಂಡ್ ತುಂಬ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು ಅಂತ. ನಮ್ಮ ಕರ್ನಾಟಕದಲ್ಲಿ ಕೊಕೊನೆಟ್ ಇಂದ ಏನಾದ್ರು ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿರುವಂಥ ಪ್ರಾಫಿಟ್ ಬೇರೆ ಯಾವುದರಲ್ಲೂ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ತೆಂಗಿನ ತೋಟಗಳು ಸಿಗುತ್ತೆ ಆ್ಯಂಡ್ ಕೊಕೊನೆಟ್ ಇಂದ ಎಕ್ಸ್ಟ್ರಾಕ್ಟ್ ಆಗುವಂಥ ಪ್ರಾಡಕ್ಟ್ಸ್ಗೆ ತುಂಬ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ನಾವು ಕೊಕೊನೆಟ್ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು. ಇನ್ನು ನಮ್ಮ ತಾತನ ಕಾಲದಿಂದನೂ ತುಂಬ ಜನ ತೆಂಗಿನ ತೋಟಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ತುಂಬ ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಸೀಸನಲ್ ಬಿಸ್ನೆಸ್ ಥರ ಅಲ್ಲ, ಎಲ್ಲ ಸೀಸನಲ್ಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಎಲ್ಲ ಸೀಸನಲ್ಲೂ ಜನ ಇದನ್ನ ಬೇಕೇ ಬೇಕು ಅಂತಾರೆ. ನೀವು ಕೊಕೊನೆಟ್ ಮಿಲ್ಕ್ ಆಗಿರ್ಬೋದು, ಕೊಕೊನೆಟ್ ಆಯಿಲ್ ಆಗಿರ್ಬೋದು ಆ್ಯಂಡ್ ಕೊಕೊನೆಟ್ ಇಂದ ಯಾವ್ದಾದ್ರು ಕಾಸ್ಮೆಟಿಕ್ನ ಸ್ಟಾರ್ಟ್ ಮಾಡಿದ್ರೆ ಜನರು ತುಂಬ ಅಟ್ರಾಕ್ಟ್ ಆಗ್ತಾರೆ ಆ್ಯಂಡ್ ಜನರು ತುಂಬ ನಿಮ್ಮ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡ್ತಾರೆ. ಆ್ಯಂಡ್ ಈ ಬಿಸ್ನೆಸ್ಗೆ ಬೇಕಾಗಿರೋಂಥ ರಾ ಮೆಟೀರಿಯಲ್ಸ್ನ ತರ ತುಂಬ ಈಸಿ. ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ತೆಂಗಿನ ಮರಗಳಿರುತ್ತೆ, ಕೊಕೊನೆಟ್ ಏನದು ಫಾರ್ಮ್ಸ್ಗಳಿರುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನೀವೇನೋ ಡೀಲರ್ಶಿಪ್ ತಗೊಂಡು ಅವರಿಂದ ಕಾಂಟ್ಯಾಕ್ಟ್ ತಗೊಂಡು ಆ್ಯಂಡ್ ಏನೇನು ರಾ ಮೆಟೀರಿಯಲ್ಸ್ ಬೇಕು ಎಲ್ಲ ತರಿಸ್ಕೊಂಡು ನೀವು ಈ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಆಗಲೇ ಹೇಳಿರೋ ಥರ ಕೊಕೊನೆಟ್ಟಿಂದ ಮ್ಯಾನುಫ್ಯಾಕ್ಚರ್ ಆಗೋ ಪ್ರಾಡಕ್ಟ್ಸ್ಗೆ ಜನರಿಂದ ತುಂಬ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ನೀವು ಮಾರ್ಕೆಟಲ್ಲಿ ನಿಮ್ಮದೇ ಆದಂಥ ಹೊಸ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಆರಾಮಾಗಿ ಸೇಲ್ನ ಮಾಡ್ಬೋದು. ಮಾರ್ಕೆಟಲ್ಲಿ ಆಲ್ರೆಡಿ ತುಂಬ ಬ್ರ್ಯಾಂಡ್ಗಳು ಇದ್ರೂ ಕೂಡ ನೀವು ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ತೀರಂದ್ರೆ ನಮ್ಮ ಜನರಿಂದ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಜನರು ಹೊಸದಾಗಿ ಏನಾದ್ರು ಬರುತ್ತಾ ಅಂತ ಯಾವಾಗಲೂ ಮುಂದೆ ನೋಡ್ತಾನೆ ಇರ್ತಾರೆ. ಅದರಲ್ಲೂ ನಮ್ಮ ದೇಸಿ ಕೊಕೊನೆಟ್ಟಿಂದ ಏನಾರು ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಜನರ ಕಣ್ಣು ಮೊದಲು ಅದ್ರ ಮೇಲೆ ಇರುತ್ತೆ. ನೀವು ಕೊಕೊನೆಟ್ ಆಯಿಲು, ಕೊಕೊನೆಟ್ ಮಿಲ್ಕು ಇಲ್ಲಾಂದರೆ ಏನು ಕಾಸ್ಮೆಟಿಕ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಟೆಂಡರ್ ಕೊಕೊನೆಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ 3 ರಿಂದ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿರೋ ಥರ ನೀವು ಯಾವ್ದಾದ್ರು ಒಳ್ಳೆ ಕಾಂಟ್ಯಾಕ್ಟ್ನ ಹುಡುಕ್ಬಿಟ್ಟು ಒಳ್ಳೆ ಕೊಕೊನೆಟ್ನ ಒಂದು ಕಡೆನ ನೀವು ಸಪ್ಲೈ ತಗೊಂಡ್ರೆ ಈ ಬಿಸ್ನೆಸ್ನ ತುಂಬ ಚೆನ್ನಾಗಿ ರನ್ ಮಾಡ್ಬೋದು. ಆ್ಯಂಡ್ ಮಾರ್ಕೆಟ್ ಬಗ್ಗೆನೂ ನಿಮಗೆ ತುಂಬ ಗೊತ್ತೇ ಇದೆ. ಮಾರ್ಕೆಟು ತುಂಬ ವೈಡ್ ಆಗಿದೆ. ನಿಮ್ಮ ಪ್ರಾಡಕ್ಟ್ಸ್ನ ಆರಾಮಾಗಿ ಸೇಲ್ ಮಾಡ್ಬೋದು. ಬಟ್ ಆದರೆ ಇದನ್ನ ರೆಡಿ ಮಾಡೋಕ್ಕೆ ನಿಮ್ಗೆ ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ಬೇಕಾಗ್ತಾರೆ. ಇದಕ್ಕೆ ಬೇಕಾಗಿರುವಂಥ ಮಷಿನ್ಸ್ಗಳನ್ನ, ಇದಕ್ಕೆ ಬೇಕಾಗಿರುವಂಥ ಲೇಬರ್ಸ್ಗಳನ್ನ ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾಗಿ ಗೌರ್ಮೆಂಟಿಂದ ಲೈಸೆನ್ಸ್ ಎಲ್ಲ ತಗೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇದು ಒಂದು ಸೂಪರ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ರನ್ ಆಗುತ್ತೆ. ಗ್ಲೋಬಲ್ ಕೊಕೊನೆಟ್ ಮಾರ್ಕೆಟು 2030 ಅಷ್ಟರಲ್ಲಿ 8.4% ಗ್ರೋ ಆಗುತ್ತೆ. ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಮಾರ್ಕೆಟಲ್ಲೂ ತುಂಬ ಚೆನ್ನಾಗಿ ಸೇಲ್ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ 20 to 40% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ನಂತರ ಎರಡನೇದಾಗಿ ಪೌಲ್ಟ್ರಿ ಫಾರ್ಮಿಂಗ್ ಬಿಸ್ನೆಸ್. ನಮ್ಮಲ್ಲಿ ತುಂಬ ಜನ ಚಿಕನ್ ಲವರ್ಸ್ ಇದ್ದಾರೆ ಆ್ಯಂಡ್ ನಮ್ಮ ಕರ್ನಾಟಕದಲ್ಲೂ ಕೋಳಿ ಫಾರ್ಮಿಂಗ್ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂದರೆ ಅದರ ಅರ್ಥ ಆ ಬಿಸ್ನೆಸ್ ಇಂದ ತುಂಬ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು. ಆ ಬಿಸ್ನೆಸ್ ರನ್ ಮಾಡೋದು ತುಂಬ ಈಸಿ ಅಂತ. ಅದಕ್ಕೆ ತುಂಬ ಹಳ್ಳಿಗಳ ಕಡೆ ತುಂಬ ರೈತರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಒಳ್ಳೆ ಪೋಲ್ಟ್ರಿ ಫಾರ್ಮಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ ಆ್ಯಂಡ್ ಎಕಾನಮಿ ಕೂಡ ಗ್ರೋ ಆಗುತ್ತೆ. ಈ ಬಿಸ್ನೆಸ್ಗೂ ಕೂಡ ತುಂಬ ಒಳ್ಳೆ ಮಾರ್ಕೆಟ್ ಇದೆ ಆ್ಯಂಡ್ ಇದು ಬೇರೆ ಯಾವುದೇ ಸೀಸನಲ್ ಬಿಸ್ನೆಸ್ಗಳು ತರಲ್ಲ. ಎಲ್ಲ ಸೀಸನಲ್ಲಿ ಎಲ್ಲ ಜನರು ಕನ್ಸ್ಯೂಮ್ ಮಾಡ್ತಾರೆ. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಕೇವಲ 1.5 ರಿಂದ 3 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. ನೀವು ಈ ಬಿಸ್ನೆಸ್ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ನೀವು ಈ ಬಿಸ್ನೆಸ್ಗೆ ಗೌರ್ಮೆಂಟಿಂದ ರಿಜಿಸ್ಟರ್ ಮಾಡಿ ಎಲ್ಲ ಲೈಸೆನ್ಸ್ ತಗೊಳ್ಳೋದ್ರ ಜೊತೆಗೆ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಬೇಕಾಗುತ್ತೆ ಆ್ಯಂಡ್ ನೀವು ತುಂಬ ಹೈಜೀನ್ ಆಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು. ಇದ್ರ ಮಾರ್ಕೆಟ್ ಇಷ್ಟು ದೊಡ್ಡದಿದೆ ಅಂದರೆ ಇದರ ಪ್ರಾಫಿಟ್ ಮಾರ್ಜಿನ್ ತುಂಬ ದೊಡ್ಡದಾಗೇ ಇದೆ. ಇದರ ಪ್ರಾಫಿಟ್ ಮಾರ್ಜಿನ್ 60% ಇದೆ. 60% ಪ್ರಾಫಿಟ್ ಮಾರ್ಜಿನ್ ಅಂದ್ರೆ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ನ ಮಾಡ್ಬೋದು. ನಂತರ 3ನೇದಾಗಿ ಆಟೋಮೊಬೈಲ್ ಬಿಸ್ನೆಸ್. ಈಗ ಎಲ್ಲರ ಹತ್ರನೂ ಒಂದು ಮನೇಲಿ ಒಂದು ಬೈಕ್ ಒಂದು ಕಾರ್ ಇರಲ್ಲ. ಮನೇಲಿರೋ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಬೈಕ್ ಒಂದೊಂದು ಕಾರು ಇರುತ್ತೆ.
ಇಷ್ಟೊಂದು ವೆಹಿಕಲ್ ನಮ್ಮ ಸುತ್ತಮುತ್ತ ಇರೋದ್ರಿಂದ ಅದನ್ನ ರೆಡಿ ಮಾಡೋಕ್ಕೆ, ಅದನ್ನ ಮೇಂಟೈನ್ ಮಾಡೋಕ್ಕೆ ತುಂಬಾ ಹೈ ಕಾಸ್ಟ್ ಇರುತ್ತೆ. ಅಂಡ್ ಈ ತರ ಬೈಕ್ ಪಾರ್ಟ್ಸ್ಗಳು, ಕಾರ್ ಪಾರ್ಟ್ಸ್ಗಳು, ಯಾವುದೇ ರೀತಿಯ ಆಟೋಮೊಬೈಲ್ ಪಾರ್ಟ್ಸ್ಗಳಿಗೆ ತುಂಬಾ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಸೊ ನಾವು ಇದೇ ಡಿಮ್ಯಾಂಡ್ನ ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಸೂಪರ್ ಆಗಿ ರನ್ ಆಗುತ್ತೆ ಆ್ಯಂಡ್ ಸೂಪರ್ ಆಗಿ ಪ್ರಾಫಿಟ್ ಕೂಡ ಮಾಡ್ಬೋದು. ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಸ್ಕಿಲ್ಡ್ ಲೇಬರ್ಸ್ಗಳು ಬೇಕಾಗುತ್ತೆ. ಯಾಕಂದ್ರೆ ಆಟೋಮೊಬೈಲ್ ಪಾರ್ಟ್ಸ್ನ ರೆಡಿ ಮಾಡಬೇಕು ಅಂದ್ರೆ ಯಾರೋ ಸಾಮಾನ್ಯ ಜನರು ರೆಡಿ ಮಾಡಕ್ ಆಗಲ್ಲ. ಇದಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರುವಂತವರೇ ಬೇಕಾಗ್ತಾರೆ. ನಾವು ಲೇಬರ್ಸ್ನೆಲ್ಲ ಹೈರ್ ಮಾಡಿಕೊಂಡು ಒಂದು ಶಾಪ್ನ ರೆಂಟ್ ಮಾಡಿಕೊಂಡು ನಾವು ಗೌರ್ಮೆಂಟ್ ಎಲ್ಲ ಲೈಸೆನ್ಸ್ನ ತಗೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ 5 ರಿಂದ 10 ಲಕ್ಷ ರೂಪಾಯಿ ಇದ್ರೆ ಸಾಕು. ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ಗಳ ಜೊತೆಗೆ ಒಳ್ಳೆ ಸ್ಕಿಲ್ಡ್ ಮಷಿನ್ಗಳು ಕೂಡ ನಮಗೆ ಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ರಿಸರ್ಚ್ನ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ಈ ತರ ಆಟೋಮೊಬೈಲ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಗಳು ಇರುತ್ತೆ, ಅದನ್ನೆಲ್ಲ ನಾವು ಅನಲೈಸ್ ಮಾಡಿಕೊಂಡು ನಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದ್ರ ಮಾರ್ಕೆಟ್ ಕೂಡ ಏನು ಕಮ್ಮಿ ಇಲ್ಲ, ಇದ್ರ ಮಾರ್ಕೆಟ್ ಕೂಡ ತುಂಬಾ ದೊಡ್ಡದಾಗೇ ಇದೆ. ಇದರ ಮಾರ್ಕೆಟ್ 2032 ಅಷ್ಟರಲ್ಲಿ 42.86 ಬಿಲಿಯನ್ ಆಗುತ್ತೆ. ಅಂಡ್ ಇದರ ಪ್ರಾಫಿಟ್ ಮಾರ್ಜಿನ್ 15 to 20% ಇದೆ. ನಾವು ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ನ ಹೈರ್ ಮಾಡ್ಬಿಟ್ಟು ಒಳ್ಳೊಳ್ಳೆ ಮಷಿನ್ಸ್ ತಗೊಂಡು ಗೌರ್ಮೆಂಟ್ ಎಲ್ಲ ಲೈಸೆನ್ಸ್ ತಗೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು. ಆದರೆ ಇದರ ಜೊತೆಗೆ ಒಳ್ಳೆ ಡೀಲರ್ಶಿಪ್ನ ತಗೋಬೇಕಾಗುತ್ತೆ. ನಾವು ರೆಡಿ ಮಾಡಿರೋಂಥ ಪಾರ್ಟ್ಸ್ನ ಯಾರಿಗೆ ಸಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಡೈರೆಕ್ಟಾಗಿ ಬೇರೆ ಆಟೋಮೊಬೈಲ್ ಕಂಪ್ನಿಗಳಿಗೆ ಸಪ್ಲೈ ಮಾಡಬೇಕಾ, ಇಲ್ಲ ಬೇರೆ ಯಾರಿಗಾರು ಸಪ್ಲೈ ಮಾಡಬೇಕಂತೆಲ್ಲ ಅನಲೈಸ್ ಮಾಡಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಹೇಳಿರುವಂಥ ಈ 3 ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಫಸ್ಟು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿದ್ರಿ ಅಂದರೆ ನಾನು ಯಾವ್ಯಾವೆಲ್ಲ ಬಿಸ್ನೆಸ್ ಹೇಳಿದ್ನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಆ ಬಿಸ್ನೆಸ್ನ ಮಾಡ್ತಾ ಇರುವಂಥ ಎಕ್ಸ್ಪರ್ಟ್ ಮೆಂಟರ್ಗಳು ಕೂಡ ಸಿಗ್ತಾರೆ. ಅವರು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸೂಪರ್ ಆಗಿ ಸಕ್ಸಸ್ಫುಲ್ ಆಗಿ ಇರ್ತಾರೆ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅವರಿಂದ ನಿಮ್ಗೆ ಏನೇನು ಸಜೆಷನ್ ಬೇಕು, ಏನೇನು ಡೌಟ್ಸ್ ಎಲ್ಲ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.